ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಕಳೆದ ವಾರ ಮಾರ್ಕೆಟಲ್ಲಿ ಏನಾಯಿತು, ಅದೇ ರೀತಿ ಮುಂದಿನ ವಾರಕ್ಕೆ ನಿಫ್ಟಿಯ ಚಾರ್ಟ್ ಏನನ್ನು ಸಜೆಸ್ಟ್ ಮಾಡ್ತಾ ಇದೆ, FI ಡಾಟಾ ಏನನ್ನು ಸಜೆಸ್ಟ್ ಮಾಡ್ತಾ ಇದೆ, ಹಾಗೆ ಗ್ಲೋಬಲ್ ಮಾರ್ಕೆಟ್ ಏನನ್ನು ಸಜೆಸ್ಟ್ ಮಾಡ್ತಾ ಇದೆ ಅಂತ ನಾವು ನೋಡೋಣ. ನಾವೀಗ ನಿಫ್ಟಿಯ ಚಾರ್ಟನ್ನು ನೋಡೋಣ. ಕಳೆದ ವಾರ ನಿಫ್ಟಿ ಒಂದಷ್ಟು ಡೌನ್ ಬರುವಂಥ ಪ್ರಯತ್ನ ಮಾಡುತ್ತೆ, ಅಗೇನ್ ಅಪ್ ಹೋಗುತ್ತೆ, ನೆಕ್ಸ್ಟ್ ಅಗೇನ್ ಒಂದು ಗ್ಯಾಪ್ ಅಪ್ ಮುಖಾಂತರ ಬ್ರೇಕ್ಔಟನ್ನು ಮಾಡುತ್ತೆ, ಹೈಯರ್ ಲೆವೆಲಲ್ಲಿ ಫೇಲ್ ಆಗುತ್ತೆ, ಡೌನ್ ಬರುತ್ತೆ, ಡೌನ್ ಬಂದು ಈ ಗ್ಯಾಪನ್ನು ಫಿಲ್ ಮಾಡುತ್ತೆ, ನೆಕ್ಸ್ಟ್ ಡೇ ಗ್ಯಾಪ್ ಅಪ್ಪನ್ನು ಮಾಡಿಕೊಂಡು ಅಪ್ ಮೂವನ್ನು ಕೊಡುತ್ತೆ. ಕಳೆದ 2-3 ದಿನದ ಆ್ಯಕ್ಟಿವಿಟಿಯನ್ನು ನಾವು ನೋಡಿದಾಗ ಸ್ಟ್ರಾಂಗ್ ಒಂದು ಅಪ್ ಮೂವನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಹಾಗಿದ್ರೆ ನೆಕ್ಸ್ಟ್ ವೀಕ್ಗೆ ಡಾಟಾ ಏನನ್ನು ಸಜೆಸ್ಟ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ನಾವು FI ಹಾಗೆ DI ಡಾಟಾವನ್ನು ನೋಡೋದಾದ್ರೆ, ಫ್ರೈಡೆ ಸೆಷನಲ್ಲಿ FIಗಳು 1397 ಕೋಟಿ ರೂಪಾಯಿ ಬೈಯಿಂಗ್ ಅನ್ನು ಮಾಡ್ತಾರೆ. ಅದೇ ರೀತಿ 26 ಜೂನ್ ದಿನ 12594 ಕೋಟಿ ರೂಪಾಯಿ ಬೈಯಿಂಗ್ ಅನ್ನು ಮಾಡ್ತಾರೆ, ಹ್ಯೂಜ್ ಬೈಯಿಂಗ್ ಅನ್ನು ಮಾಡ್ತಾರೆ. ಅದಕ್ಕೆ ಹಿಂದಿನ 2-3 ದಿನ ಒಂದಷ್ಟು ಸೆಲ್ಲಿಂಗ್ ಅನ್ನು ಮಾಡಿದ್ರು. DI ಕಳೆದ 2 ದಿನಗಳಿಂದ ಸ್ವಲ್ಪ ಸೆಲ್ಲಿಂಗ್ ಅನ್ನು ಮಾಡ್ತಿದ್ದಾರೆ, ಬಟ್ FI ಬುಲಿಶ್ ಆಗಿದ್ದಾರೆ, ಒಂದಷ್ಟು ಬೈಯಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ವೀಕ್ಗೆ ಇದು ಪಾಸಿಟಿವ್ ನ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಗ್ಲೋಬಲ್ ಮಾರ್ಕೆಟನ್ನು ನಾವು ನೋಡಿದ್ರೆ, ಕ್ಲೋಸಿಂಗ್ ಸೆಷನಲ್ಲಿ ಗ್ಲೋಬಲ್ ಮಾರ್ಕೆಟ್, ಅಮೆರಿಕದ ಮಾರ್ಕೆಟ್ ಪಾಸಿಟಿವ್ ಅಲ್ಲೇ ಇತ್ತು. ಸೊ ನಮ್ಮ ಗಿಫ್ಟ್ ನಿಫ್ಟಿ ಸ್ವಲ್ಪ ನೆಗೆಟಿವಲ್ಲಿ ಅಥವಾ ಫ್ಲ್ಯಾಟಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಹಾಗೆ ನಾವು ನಿಫ್ಟಿಯ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ, ಮೊದಲನೇದಾಗಿ ನಾವು ವೀಕ್ಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋಣ. ಯಾವ ರೀತಿ ವೀಕ್ಲಿ ಚಾರ್ಟ್ ಇದೆ ಅಂತ ನೋಡಿದ್ರೆ, ವೀಕ್ಲಿ ಚಾರ್ಟಲ್ಲಿ ಒಂದು ಬ್ರೇಕ್ಔಟ್ ಆಗುತ್ತೆ. ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಒಂದು ಅಪ್ ರ್ಯಾಲಿಯನ್ನು ಮಾಡುತ್ತೆ. ಇಲ್ಲಿ ಒಂದಷ್ಟು ದಿನಗಳಿಂದ ಕನ್ಸಾಲಿಡೇಷನನ್ನು ಮಾಡ್ತಿತ್ತು, ವಾಲಟಿಲಿಟಿಯನ್ನು ಕ್ರಿಯೇಟ್ ಮಾಡ್ತಿತ್ತು, ಅಪ್ ಹೋಗುತ್ತೆ, ಡೌನ್ ಬರುತ್ತೆ, ಅಪ್ ಹೋಗುತ್ತೆ, ಡೌನ್ ಬರುತ್ತೆ, ಒಂದು ರೇಂಜಲ್ಲಿ ಕನ್ಸಾಲಿಡೇಷನ್ ಆ್ಯಕ್ಟಿವಿಟಿಯನ್ನು ಮಾಡ್ತಾಯಿತ್ತು. ಇಲ್ಲಿ ಬ್ರೇಕ್ಔಟ್ ಮಾಡೋಂಥ ಪ್ರಯತ್ನವನ್ನು ಮಾಡುತ್ತೆ, ಬಟ್ ವೀಕ್ಲಿ ಚಾರ್ಟಲ್ಲಿ ನಾವು ನೋಡಿದಾಗ ಅದು ಬ್ರೇಕ್ಔಟ್ ಆಗೋದಿಲ್ಲ, ಕೆಳಗಡೆನೇ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಸೊ ಈ ಝೋನಲ್ಲಿ 24,500 ಝೋನ್ ಹತ್ರ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದ್ದಂಥದ್ದು. ಆ ಸಪೋರ್ಟಿಂದ ಅಗೇನ್ ಒಂದು ಅಪ್ ಮೂವ್ನ ಕೊಟ್ಕೊಂಡು ಕರೆಂಟ್ಲಿ ಈ ವಾರ ಒಂದು ಬ್ರೇಕ್ಔಟನ್ನು ಮಾಡುತ್ತೆ. ಸೊ ಇಲ್ಲಿ ಒಂದು ರಿಜೆಕ್ಷನ್ ಇತ್ತು, ಇಲ್ಲಿ ಮಾರ್ಕೆಟ್ ಒಂದು ಆಲ್ ಟೈಮ್ ಹೈಯಲ್ಲಿತ್ತು. ಹೈಯಲ್ಲಿ ಇದ್ದ ನಂತರ ಒಂದು ಸ್ಟ್ರಾಂಗ್ ನೆಗೆಟಿವ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ನೆಗೆಟಿವ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡಿದ ನಂತರ ಒಂದು ಮೊಮೆಂಟಮ್ ಇಲ್ಲಿ ಸ್ವಲ್ಪ ಸ್ಲೋ ಆಗುತ್ತೆ ಅಂತ ಹೇಳ್ಬೋದು, ಒಂದು ಅಪ್ ಮೂವ್ನ ಕೊಡೋಂಥ ಪ್ರಯತ್ನ ಮಾಡುತ್ತೆ. ಬಟ್ ಅಗೇನ್ 2 ವಾರ ಇಲ್ಲಿ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಿದ್ದಾರೆ. ಸೊ ಆ ಝೋನ್ಗೆ ಅಗೇನ್ ರೀಚ್ ಆದಾಗ ಇಲ್ಲಿ ಈ ಝೋನಲ್ಲಿ ಒಂದಷ್ಟು ಮಾರ್ಕೆಟ್ ಸ್ಟ್ರಗಲನ್ನು ಮಾಡಿರೋದು ಕ್ಲಿಯರಾಗಿ ವಿಸಿಬಲ್ ಆಗುತ್ತೆ. ಒಂದಷ್ಟು ದಿನ ಈ ಝೋನ್ಗೆ ರೀಚ್ ಆದ ನಂತರ ಮಾರ್ಕೆಟ್ ಕನ್ಸಾಲಿಡೇಷನನ್ನು ಮಾಡುತ್ತೆ. ಸೆಲ್ಲರ್ಗಳು ಅಗೇನ್ ಇಲ್ಲಿ ಡೌನ್ ಸೈಡ್ ಪುಷ್ ಮಾಡುವಂಥ ಪ್ರಯತ್ನವನ್ನು ಮಾಡಿರ್ತಾರೆ. ಬಟ್ ಈಗ ಬೈಯರ್ಗಳು ಸ್ಟ್ರಾಂಗ್ ಆಗಿ ಬ್ರೇಕ್ಔಟನ್ನು ಮಾಡಿಕೊಂಡು ಪ್ರೈಸನ್ನು ಈ ಝೋನ್ಗಿಂತ ಮೇಲೆ ಪುಷ್ ಮಾಡಿದರೆ ಅಂತ ಹೇಳ್ಬೋದು. ಆ್ಯಸ್ ಆಫ್ ನಾವು ವೀಕ್ಲಿ ಚಾರ್ಟನ್ನು ನೋಡಿದಾಗ ಕ್ಲಿಯರ್ ಆದ ಒಂದು ಬುಲ್ಲಿಶ್ ಕ್ಯಾಂಡಲ್ ವೀಕ್ಲಿ ಚಾರ್ಟಲ್ಲಿ ಇರುವಂಥದ್ದು. ಸ್ಟ್ರಾಂಗ್ ಅಪ್ ಮೂವ್, ಒಂದು ಕನ್ಸಾಲಿಡೇಷನ್ ಆ್ಯಂಡ್ ಬ್ರೇಕ್ಔಟ್ ಆಗುತ್ತೆ. ಕ್ಲಿಯರ್ ಆದ ಒಂದು ಬುಲ್ಲಿಶ್ ಪ್ಯಾಟರ್ನನ್ನು ವೀಕ್ಲಿ ಚಾರ್ಟಲ್ಲಿ ಇದು ಕ್ರಿಯೇಟ್ ಮಾಡಿದೆ. ಸೊ ನೆಕ್ಸ್ಟ್ ಇರುವಂಥದ್ದು ಆಲ್ ಟೈಮ್ ಹೈ ಲೆವೆಲ್ ಆಗುತ್ತೆ. ವೀಕ್ಲಿ ಚಾರ್ಟಲ್ಲಿ ಇರುವ ರೆಸಿಸ್ಟೆನ್ಸನ್ನು ನಾವು ನೋಡಿದಾಗ ಈ ಆಲ್ ಟೈಮ್ ಹೈ ಝೋನ್ ಏನಾಗುತ್ತೆ, 26,280 ಝೋನ್ ಏನಾಗುತ್ತೆ, ಇದು ನೆಕ್ಸ್ಟ್ ವೀಕ್ಲಿ ಚಾರ್ಟಲ್ಲಿ ಇರುವಂಥ ರೆಸಿಸ್ಟೆನ್ಸ್ ಆಗುತ್ತೆ. ಅದೇ ರೀತಿ ಸ್ಟ್ರಾಂಗ್ ಸಪೋರ್ಟ್ ಆಗಿ ಈ ಬ್ರೇಕ್ಔಟ್ ಲೆವೆಲ್ ಏನಿದೆ 25,150 ಅಂತ ನಾವು ಟ್ರೀಟ್ ಮಾಡ್ಬೋದು. ಆ ಝೋನನ್ನು ಒಂದು ಸಪೋರ್ಟ್ ಝೋನ್ ಆಗಿ ನಾವು ಟ್ರೀಟ್ ಮಾಡ್ಬೋದು. 25,000ನೇ ಅಂತ ನಾವು ಒಂದು ರೌಂಡ್ ನಂಬರ್ ಆಗಿ ತಗೊಳ್ಳೋದಾದರೆ, ಒಂದು ಸೈಕಾಲಜಿಕಲ್ ಲೆವೆಲ್ ಆಗಿ ನಾವು ತಗೊಳ್ಳೋದಾದರೆ 25,100 ಅಥವಾ 25,000 ಝೋನ್ ಅಂತ ನಾವು ಟ್ರೀಟ್ ಮಾಡ್ಬೋದು. ಆ ಝೋನ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಲಿ ಚಾರ್ಟಲ್ಲಿ. ಹಾಗೆ ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ, ಡೈಲಿ ಚಾರ್ಟಲ್ಲಿ ಕೂಡ ಒಂದು ಸ್ಟ್ರಾಂಗ್ ಬ್ರೇಕ್ಔಟ್ ಬಂದಿದೆ ಅಂತ ಹೇಳ್ಬೋದು. ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ಇಲ್ಲಿ ರೆಸಿಸ್ಟೆನ್ಸ್ ಇತ್ತು, ಈ ಲೆವೆಲ್ಗೆ ರೀಚ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ. ಇಲ್ಲಿ ಕೂಡ ಗ್ಯಾಪ್ ಅಪ್ ಮುಖಾಂತರ ಹೋಲ್ಡ್ ಆಗುವಂಥ ಪ್ರಯತ್ನ ಮಾಡುತ್ತೆ, ಬಟ್ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಬಟ್ ಈಗ ಅಗೇನ್ ಇಲ್ಲಿ ಮೊನ್ನೆ ಕೂಡ ಅಪ್ ಹೋಗುತ್ತೆ, ರಿಜೆಕ್ಟ್ ಆಗಿ ಡೌನ್ ಸೈಡ್ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ನೆಕ್ಸ್ಟ್ ಬುಧವಾರ ಹಾಗೆ ಗುರುವಾರದ ಆ್ಯಕ್ಟಿವಿಟಿಯಲ್ಲಿ ಈ ಸೆಲ್ಲರ್ ಝೋನಿಂದ ಪ್ರೈಸ್ ಅಪ್ ಹೋಗಿರುವಂಥದ್ದು. ಇಲ್ಲಿ ರಿಜೆಕ್ಟ್ ಆಗಿತ್ತು, ವಿಕ್ಕನ್ನು ಕ್ರಿಯೇಟ್ ಮಾಡಿತ್ತು, ಬಟ್ ಕಂಫರ್ಟೇಬಲಿ ಗುರುವಾರ ಈ ಲೆವೆಲ್ಗಿಂತ ಮೇಲೆ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡಿತ್ತು. ಈಗ ಆ ಲೆವೆಲ್ಗಿಂತ ಮೇಲೆ ಹಾಲ್ಟನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ 25,300ರಿಂದ 250 ಝೋನ್ ಏನಾಗುತ್ತೆ, ಸೊ ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಆ್ಯಕ್ಟ್ ಆಗಬೇಕಾಗುತ್ತೆ. ಈ ಒಂದು ರೆಸಿಸ್ಟೆನ್ಸ್ ಝೋನ್ ಇತ್ತು, ಅದನ್ನು ಬ್ರೇಕ್ಔಟ್ ಮಾಡಿರೋದ್ರಿಂದ ಅದು ನೆಕ್ಸ್ಟ್ ಸಪೋರ್ಟ್ ಆಗಬೇಕಾಗುತ್ತೆ. ಇನ್ ಕೇಸ್ ಡೌನ್ ಬಂತು ಅಂತ ಹೇಳಿದ್ರೆ ಒಂದು ರಿಟ್ರೇಸ್ಮೆಂಟ್ ಈ ಝೋನ್ಗೆ ಬಂದು ಇಲ್ಲಿಂದ ಅಗೇನ್ ಒಂದು ಬೌನ್ಸನ್ನು ಮಾಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಆಲ್ ಟೈಮ್ ಹೈವರೆಗೂ. ಸೊ ಆ್ಯಸ್ ಆಫ್ ಒಂದು ಬ್ರೇಕ್ಔಟ್ ಆಗಿದೆ, ಒಂದು ಅಪ್ ಮೂವ್, ಕನ್ಸಾಲಿಡೇಷನ್ ಝೋನ್, ಈಗ ಬ್ರೇಕ್ಔಟ್, ಅಗೇನ್ ಒಂದು ರೀಟೆಸ್ಟ್ ಆದರೆ ಈ ಝೋನ್ಗೆ ರೀಟೆಸ್ಟ್ ಆಗ್ಬೋದು. 300ರಿಂದ 250 ಝೋನ್ ಅದು ರೀಟೆಸ್ಟ್ ಝೋನ್ ಅಂತ ನಾವು ಟ್ರೀಟ್ ಮಾಡ್ಬೋದು. ಅಲ್ಲಿಂದ ಅಗೇನ್ ಒಂದು ಅಪ್ ಮೂವ್ನ ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಸೊ ಹಾಗೆ ನಾವು 15 ಮಿನಿಟ್ ಚಾರ್ಟನ್ನು ನೋಡಿದ್ರು ಕೂಡ 15 ಮಿನಿಟ್ ಚಾರ್ಟಲ್ಲಿ ಕ್ಲಿಯರಾಗಿ ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಮಾಡಿಕೊಂಡು ಅಪ್ ಹೋಗ್ತಾ ಇರುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ನಾವು ನೋಡ್ಬೋದು, ಅಪ್ ಹೋಗುತ್ತೆ, ರಿಟ್ರೇಸ್ಮೆಂಟ್, ಅಗೇನ್ ಅಪ್, ಒಂದು ಸ್ಮಾಲ್ ರಿಟ್ರೇಸ್ಮೆಂಟ್, ಅಗೇನ್ ಒಂದು ಅಪ್ ಮೂವ್ನ ಮಾಡುತ್ತೆ, ಡೌನ್ ಬರುತ್ತೆ, ಅಗೇನ್ ಅಪ್ ಹೋಗುತ್ತೆ, ಇಲ್ಲಿ ಡೌನ್ ಬರುತ್ತೆ. ಈ ಬ್ರೇಕ್ಔಟ್ ಝೋನ್ ಏನಿದೆ ಆ ಝೋನ್ ಹತ್ರ ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಅಗೇನ್ ಒಂದು ಅಪ್ ಮೂವ್ನ ಕೊಡುತ್ತೆ, ಇಲ್ಲೊಂದು ಬ್ರೇಕ್ಔಟನ್ನು ಮಾಡಿಕೊಂಡು ಅಪ್ ಮೂವ್ನ ಕೊಟ್ಟಿದ್ದು. ಸೊ ಹಾಗಾಗಿ ಇಂಪಾರ್ಟೆಂಟ್ ಇರುವಂಥದ್ದು 25,300 ಒಂದು ಸ್ಟ್ರಾಂಗ್ ಸಪೋರ್ಟ್ ಆ್ಯಸ್ ಆಫ್ ಒಂದು ಆಗ್ಬೋದು ಅಂತ ಹೇಳ್ಬೋದು. ಈ ಬ್ರೇಕ್ಔಟ್ ಝೋನ್ ಆಗಿರೋದ್ರಿಂದ ಇಲ್ಲಿ ಅಗೇನ್ ಈ ಝೋನ್ಗೆ ಪ್ರೈಸ್ ಬಂತು ಅಂತೇಳಿದೆ, ಒಂದು ಬೌನ್ಸ್
ನೀಡುವಂಥ ಸಾಧ್ಯತೆ ಇಲ್ಲಿ ಹೆಚ್ಚಾಗಿರುತ್ತೆ ಆ್ಯಸ್ ಆಫ್ ನಾವು ಪ್ರೈಸ್ ಆ್ಯಕ್ಷನನ್ನು ನೋಡಿದಾಗ. ಹಾಗೆ ನೆಕ್ಸ್ಟ್ 430 ಲೆವೆಲ್ ಏನಿದೆ ಅದು ಕೂಡ ಒಂದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇದು ಕೂಡ ಒಂದು ಬ್ರೇಕ್ಔಟ್ ಝೋನ್ ಆಗುತ್ತೆ. ಸೊ ಇಲ್ಲಿ ಕೂಡ ಇನ್ ಕೇಸ್ ಫಸ್ಟ್ ಬಂತು ಅಂತೇಳಿ ಫಸ್ಟ್ ಸಪೋರ್ಟ್ ನಮಗೆ ಮೇಜರ್ ಸಪೋರ್ಟ್ ಇರುವಂಥದ್ದು 25,430 ಅಂತ ನಾವು ಟ್ರೀಟ್ ಮಾಡ್ಬೋದು. ಅದು ಬ್ರೇಕ್ ಆಯಿತು ಅಂತೇಳಿ ನೆಕ್ಸ್ಟ್ ಇರುವಂಥದ್ದು 25,300 ಝೋನ್ ಅಂತ ನಾವು ಟ್ರೀಟ್ ಮಾಡ್ಬೋದು. ಸೊ ಇಮಿಡಿಯೇಟ್ಲಿ ಮಂಡೇ ಸೆಷನ್ಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದ್ರೆ 25,600 ಝೋನ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ರೌಂಡ್ ನಂಬರ್ ಆಗುತ್ತೆ. ಹಾಗೆ ಇಲ್ಲಿ ನಾವು ನೋಡ್ಬೋದು 600ರಿಂದ 580 ಇಲ್ಲಿ ಫ್ರೈಡೆ ಸೆಷನ್ ಓಪನ್ ಆಗುತ್ತೆ, ಅಪ್ಸೈಡ್ ರಿಜೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ರೆಸಿಸ್ಟೆನ್ಸನ್ನು ಫೇಸ್ ಮಾಡುತ್ತೆ, ಇಲ್ಲಿ ಬ್ರೇಕ್ಔಟನ್ನು ಮಾಡಿಕೊಂಡು ಅಪ್ ಹೋಗುತ್ತೆ. ಸೊ ಈ ಝೋನಲ್ಲಿ ಒಂದು ಕನ್ಸಾಲ್ಟೇಷನ್ ಮಾಡಿಕೊಂಡು ಅಪ್ ಹೋಗಿತ್ತು. ಸೊ ಹಾಗಾಗಿ 600ರಿಂದ 570 ಝೋನ್ ಅಂತ ನಾವು ಟ್ರೇಡ್ ಮಾಡ್ಬೋದು. ಆ ಝೋನ್ ಒಂದು ಇಮಿಡಿಯೇಟ್ ಸಪೋರ್ಟ್ ಆಗುತ್ತೆ ಮಂಡೇ ಟ್ರೇಡಿಂಗ್ ಸೆಷನ್ಗೆ. ಆ ಝೋನ್ಗಿಂತ ಕೆಳಗಡೆ ಮಂಡೇ ಟ್ರೇಡಿಂಗ್ ಸೆಷನಲ್ಲಿ ಬಂತು ಅಂತೇಳಿ ಒಂದಷ್ಟು ಡೌನ್ ಮೂವ್ನ ಮಾಡಿಕೊಂಡು ಲೆವೆಲ್ವರೆಗೂ ಬರುವಂಥ ಸಾಧ್ಯತೆ ಇದೆ. ಈ ಬ್ರೇಕ್ಔಟ್ ಲೆವೆಲ್ ಏನಿದೆ 420, 430 ಆ ಝೋನ್ಗೆ ಬರುವಂಥ ಸಾಧ್ಯತೆ ಇದೆ. ಮಂಡೇ ನಾವು ವಾಚ್ ಮಾಡಬೇಕಾದಂಥದ್ದು 600ರಿಂದ 570 ಝೋನನ್ನು ಮಂಡೇ ಟ್ರೇಡಿಂಗ್ ಸೆಷನಲ್ಲಿ ವಾಚ್ ಮಾಡಬೇಕು. ಅದೇ ರೀತಿ ಓಪನ್ ಇಂಟ್ರೆಸ್ಟನ್ನು ನಾವು ನೋಡಿದ್ರೆ ಓಪನ್ ಇಂಟ್ರೆಸ್ಟ್ 25,500 ಹೈಯೆಸ್ಟ್ ಪುಟ್ಟಲ್ಲಿ ರೇಟಿಂಗ್ ಇದೆ. ನೆಕ್ಸ್ಟ್ 600 ಕೂಡ ಒಂದಷ್ಟು ಪುಟ್ಟಲ್ಲಿ ರೇಟಿಂಗ್ ಇದೆ. ಫ್ರೈಡೆ ಸೆಷನಲ್ಲಿ ಕೂಡ 500 ಹಾಗೆ 600 ಒಂದಷ್ಟು ರೇಟಿಂಗ್ ಆಗಿದೆ ಅಂತ ಹೇಳ್ಬೋದು. ಸೊ ಆ್ಯಸ್ ಆಫ್ ಇದು ಓಪನ್ ಇಂಟ್ರೆಸ್ಟ್ ಡಾಟಾ ಪಾಸಿಟಿವ್ ಅನ್ನೇ ಸಜೆಸ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. 600ರಿಂದ 570 ಝೋನ್ ಏನಾಗುತ್ತೆ ಇದು ಇಮಿಡಿಯೇಟ್ ಸಪೋರ್ಟ್ ಅಂತ ಇದು ಸಜೆಸ್ಟ್ ಮಾಡ್ತಿದೆ. ನೆಕ್ಸ್ಟ್ ಮೇಜರ್ ಸಪೋರ್ಟ್ ಓಪನ್ ಇಂಟ್ರೆಸ್ಟಲ್ಲಿ ಇರುವಂಥದ್ದು 500 ಲೆವೆಲ್ ಆಗುತ್ತೆ. ಆ್ಯಸ್ ಆಫ್ ಡಾಟಾ ಎಲ್ಲೂ ಪಾಸಿಟಿವ್ ಅನ್ನೇ ಸಜೆಸ್ಟ್ ಮಾಡ್ತಾ ಇದೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.